ಹೆಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ನಾನು ಅನ್ಕೊಂತೀನಿ ಎಲ್ಲರೂ ಚೆನ್ನಾಗಿದ್ದೀರಾ. ಈ ಆಡಿಯೋವನ್ನು ಫುಲ್ ವಾಚ್ ಮಾಡಿ, ಯಾಕೆಂದರೆ ನಾನು ಇದರಲ್ಲಿ ಫುಲ್ ಇಂಪಾರ್ಟೆಂಟ್ ವಿಷಯನ ಹೇಳ್ತಾ ಇದ್ದೀನಿ. ಫುಲ್ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಒತ್ತಿ, ಯಾಕಂದರೆ ನಿಮಗೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ವಿಷಯನೂ ಸಿಗುತ್ತೆ. ಅದಕ್ಕೆ ಒಂದು ವಿಷಯ ಹೇಳಬೇಕಿತ್ತು, ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಬಹಳ ಮಂದಿ ಫೇಕ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿ ದುಡ್ಡನ್ನು ವಸೂಲಿ ಮಾಡ್ತಿದ್ದಾರಂತೆ ಅಂತ ಒಂದು ನ್ಯೂಸ್ ಬಂದಿದೆ. ಅದಕ್ಕೆ ನಿಮಗೆ ಎಚ್ಚರಿಕೆ ನೀಡಬೇಕಿತ್ತು. ನೀವು ಎಲ್ಲರೂ ಅದನ್ನು ದುಡ್ಡಿನ ಅದು ಪೇಪರ್ ಕೊಡ್ತಾರೆ ಹಾಗೆ ಅಂತ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಅದರಿಂದ ದೂರ ಇರಬೇಕಂತ ನಾನು ವಿನಂತಿಸುತ್ತೇನೆ. ಮತ್ತು ಪೇಪರನ್ನು ಏನೋ ಎಡಿಟ್ ಮಾಡಿ ಹಾಕ್ತಿದ್ದಾರೆ ಅಂತೆ, ಅದರಿಂದ ನೀವು ದೂರ ಇರಿ. ಅದು ನೀವು ಈಗ ಎಕ್ಸಾಮ್ ಲೀಕ್ ಆಗೋದು ಡೌಟ್ ಅಂತೆ. ಎಕ್ಸಾಮ್ ಪೇಪರ್ ಲೀಕ್ ಆಗೋದು ಡೌಟು. ಅದು ಎಜುಕೇಷನ್ ಮಿನಿಸ್ಟರ್ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ನೀವು ನಿಮ್ಮ ಎಬಿಲಿಟಿಯನ್ನು ತೋರಿಸೋಕ್ಕೆ ರೆಡಿಯಾಗಿರಿ. ಯಾಕಂದರೆ ಓದಲೇಬೇಕು, ನೀವು ಜಸ್ಟ್ ಆಗುವಷ್ಟು ಓದಲೇಬೇಕು. ನಾನು ಪಾಸಿಂಗ್ ಪ್ಯಾಕೇಜ್ ಹಾಕ್ತಾ ಇರ್ತೀನಿ ಈ ಚಾನಲ್ನಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಿರೋದು, ಪಾಸಿಂಗ್ ಪ್ಯಾಕೇಜ್ ಹಾಕ್ತಾ ಇರ್ತೀನಿ. 50 ಮಾರ್ಕ್ಸಿಂದು 4 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ನು ಹೇಳ್ತಾ ಇರ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತು ಇನ್ನೊಂದು ವಿಷಯ, ಇದು ಫೇಕ್ ಇದು ಮಾಡ್ತಾ ಇದ್ದಾರಲ್ಲ, ಅದರಿಂದ ನೀವು ದೂರ ಇರಿ. ನನ್ನ ಅಕೌಂಟನ್ನು ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಮೇನ್ ಅಕೌಂಟ್ ಇದೆ, ಅದರಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಈ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಹೇಳಿದ್ದೇನಲ್ಲ, ಮೊದಲೇ ಮೇನ್ ಹೇಳಿಬಿಟ್ಟಿದ್ದೀನಿ. ಅದಕ್ಕೆ ಇದರಿಂದ ನೀವು ದೂರವಿರಬೇಕಂತ ನಾನು ವಿನಂತಿಸ್ತೀನಿ. ಮತ್ತು ದುಡ್ಡು ಯಾರು ಪೇ ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಕೊಟ್ಟು ಪೇಪರ್ ತೊಗೊಳೋಗ್ಬೇಡಿ. ಪೇಪರ್ ಅದು ಏನು ಮಾಡ್ತಿದ್ದಾರಂತೆ, ಮತ್ತು ಹಳೆ ಪೇಪರನ್ನು ಅದಕ್ಕೆ ಡೇಟ್ ಚೇಂಜ್ ಮಾಡಿ ನಿಮಗೆ ಪೇಪರ್ ಹಾಕ್ತಿದ್ದಾರಂತೆ. ಅದಕ್ಕೆ ಹೇಳ್ತಾ ಇರೋದು, ಅದು ದುಡ್ಡಿನ ವಿಷಯದಲ್ಲಿ ಬರೋಕ್ಕೆ ಹೋಗಬೇಡಿ. ರೀಲ್ಸ್ ನೋಡ್ತೀರಾ, ನೋಡಿ ಟೈಮ್ ಪಾಸ್ ಮಾಡಿ. ಅದು ಓದೋದಕ್ಕೂ ಸ್ವಲ್ಪ ಗಮನ ಕೊಡಿ. ಯಾಕಂದರೆ SSLC ರಿಸಲ್ಟ್ ಮೇನ್ ಇಂಪಾರ್ಟೆಂಟ್, ಗೊತ್ತಲ್ಲ? SSLC ರಿಸಲ್ಟ್ ಮೇನ್ ಇಂಪಾರ್ಟೆಂಟ್. ನೀವು ಈಗ ಏನು ಮಾಡ್ತಿದ್ರು ಅಂದರೂ SSLC ರಿಸಲ್ಟ್ ಬೇಕೇ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗಿ ಅದು ವಿಷಯ ಅದು ಲೀಕ್ ಮಾಡ್ತಾ ಇದ್ದಾರಲ್ಲ, ತಲೆಯಿಂದ ಹೊರಗೆ ಹಾಕಿ ನಿಮ್ಮ ಈಗೇನು ನೀವು ಓದೋದು ಇದು ಮಾಡ್ತಿರಲ್ಲ, ಅದೇ ನಿಮ್ಗೆ ಈಗ ಆಮೇಲೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಹೋಗಿ ಅದೆಲ್ಲ ವಿಷಯದನ್ನು ಬಿಟ್ಟು ಇರಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಬೆಲ್ ಐಕನ್ ಒತ್ತಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಈ ವಿಷಯವನ್ನು ತಿಳಿಸೋಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ ಗೈಸ್, ಬಾಯ್.